ನಮಸ್ತೆ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೂ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೈಫಲ್ಲಿ ಯಾವಾಗಾದ್ರೂ ಆಗ್ಬೇಕು ಅಂತ ಅನ್ಸಿದ್ರೆ ಈಗಲ್ ತರ ಆಗಿ, ಗಿಳಿ ತರ ಅಲ್ಲ. ಗಿಳಿ ಮಾತು ಚೆನ್ನಾಗೇ ಮಾತಾಡುತ್ತೆ, ಆದ್ರೆ ಹೆಚ್ಚು ಎತ್ತರ ಹಾರಕ್ಕಾಗಲ್ಲ. ಈಗಲ್ ತುಂಬಾ ಕಮ್ಮಿ ಮಾತಾಡುತ್ತೆ, ಆದ್ರೆ ಆಕಾಶನ ಟಚ್ ಮಾಡೋ ವಿಲ್ ಪವರ್ ಅದರಲ್ಲಿ ಇರುತ್ತೆ. ಈಗಲ್ ಇಸ್ ದ ಕಿಂಗ್ ಆಫ್ ದ ಸ್ಕೈ. ಈಗಲಿಂದ ಕಲಿಬೇಕಾಗಿರೋ 5 ಲೈಫ್ ಲೆಸನ್ ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಲಾಸ್ಟ್ ಪಾಯಿಂಟ್ ನಿಮ್ ಲೈಫ್ ನೇ ಚೇಂಜ್ ಮಾಡಬಹುದು. ನಂಬರ್ 1, ಈಗಲ್ ಯಾವಾಗ್ಲೂ ಒಂಟರಿಯಾಗೇ ಹಾರುತ್ತೆ. ಯಾವಾಗ್ಲೂ ಪಾರಿವಾಳ ಜೊತೆನೋ ಇಲ್ಲ ಸಣ್ಣ ಸಣ್ಣ ಪಕ್ಷಿಗಳ ಜೊತೆನೋ ಹಾರಲ್ಲ. ಯಾಕಂದ್ರೆ ಅದು ಗೊತ್ತು, ನಾವು ಎಂತ ಜೊತೆ ಇರ್ತೀವೋ ನಮ್ಮ ಮೈಂಡ್ ಸೆಟ್ ಕೂಡ ಆ ತರನೇ ತಯಾರಾಗುತ್ತೆ ಅಂತ. ಯಾರಾದ್ರೂ ನ್ಯಾರೋ ಮೈಂಡೆಡ್ ಪೀಪಲ್ ಇರ್ತಾರೋ, ನಿಮ್ ಡ್ರೀಮ್ಸ್ ನ ವಿಷನ್ಸ್ ನ ಅರ್ಥ ಮಾಡ್ಕೊಳ್ದೆ ಕಾಲಿಳಿಯಕ್ಕೆ ನೋಡ್ತಿರ್ತಾರೋ, ಅವರಿಂದ ಆದಷ್ಟು ದೂರ ಇರಿ. ಲೈಫ್ ಅಲ್ಲಿ ಒಂಟರಿಯಾಗಿ ಹಾರಕ್ಕೆ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿಲ್ಲ ಅಂದ್ರೆ ನಿಮ್ ರಿಯಲ್ ಪೊಟೆನ್ಷಿಯಲ್ ಏನು ಅಂತ ಯಾವತ್ತಿಗೂ ತಿಳಿಯಕ್ಕಾಗಲ್ಲ. ನಂಬರ್ 2, ಈಗಲ್ಗೆ ಯಾವಾಗ 40 ಇಯರ್ಸ್ ಆಗುತ್ತೋ ಅದರ ಮೂಗು ತುಂಬಾ ವೀಕ್ ಆಗೋಗುತ್ತೆ. ರೆಕ್ಕೆಗಳು ಅವಸರಕ್ಕೆ ಬೇಕಿರೋದಕ್ಕಿಂತ ಜಾಸ್ತಿ ಬೆಳೆಯುತ್ತೆ. ಇದರಿಂದ ಬೇಟೆಯಾಡಿ ಫುಡ್ ತರಕ್ಕೂ ಆಗದೆ ಬದುಕೋದಕ್ಕೂ ತುಂಬಾ ಕಷ್ಟ ಆಗೋಗುತ್ತೆ. ಆದರೂ ಅದು ಸೋಲನ್ನು ಒಪ್ಪದೆ ಮೂಗನ್ನು ರಕ್ತ ಬರೋ ಹಾಗೆ ಹೊಡೆದು 150 ಡೇಸ್ ಪೇನ್ಫುಲ್ ಪ್ರೋಸೆಸ್ ನ ಫಾಲೋ ಮಾಡುತ್ತೆ. ನಂತರ ಬರುವ ಹೊಸ ಮೂಗಿನಿಂದ ಮಿಕ್ಕಿರೋ 30 ಇಯರ್ಸ್ ಲೈಫ್ ನ ರೀಸ್ಟಾರ್ಟ್ ಮಾಡುತ್ತೆ. ನಮ್ ಲೈಫ್ ಅಲ್ಲಿ ಹ್ಯಾಪಿ ಆಗಿ ಇರಬೇಕು ಅಂದ್ರೆ ಎಷ್ಟೇ ಪೈನ್ ಅನುಭವಿಸಿದ್ರು ನಮ್ಗೆ ಬೇಕಿರೋ ಸ್ಕಿಲ್ಸ್ ನ ಬೆಳೆಸ್ಕೊಬೇಕು. ನನ್ ಲೈಫ್ ಇಷ್ಟೇ ಅಂತ ನಿಂತ್ಕೊಬಾರ್ದು. ನೆವರ್ ಗಿವ್ ಅಪ್ ಮೈ ಫ್ರೆಂಡ್. ನಂಬರ್ 3, ತುಫಾನ್ ಬಂದಾಗ ಪಕ್ಷಿಗಳೆಲ್ಲ ಭಯ ಬಿದ್ದು ಎಲ್ಲಾದ್ರೂ ಬಚ್ಚಿಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಈಗಲ್ಸ್ ಮಾತ್ರ ಎಕ್ಸೈಟ್ ಆಗುತ್ತೆ. ಟ್ರಬಲ್ಸ್ ಅಲ್ಲಿ ಹ್ಯಾಪಿನೆಸ್ ನ ಹುಡುಕೊಳ್ಳುತ್ತೆ. ತುಫಾನಿಂದ ಬರುವ ಬಲವಾದ ಗಾಳಿನ ಸಹಾಯಕವಾಗಿ ಮಾಡಿಕೊಂಡು ಎಷ್ಟು ಎತ್ತರ ಹಾರುತ್ತೆ ಅಂದ್ರೆ ಆ ಮೋಡಗಳಿಗಿಂತ ಮೇಲೆ ಹೋಗಿ ಹಾರುತ್ತೆ. ಲೆಸನ್: ಅಚೀವರ್ಸ್ ಆರ್ ನಾಟ್ ಅಫ್ರೇಡ್ ಆಫ್ ಚಾಲೆಂಜಸ್. ಪ್ರತಿ ಪ್ರಾಬ್ಲಮ್ ಕೂಡ ನಮಗೆ ಒಂದು ಹೊಸ ಅವಕಾಶವನ್ನು ತಗೊಂಡು ಬರುತ್ತೆ. ಆ ಅವಕಾಶವನ್ನು ಗುರುತಿಸಿ ಭಯ ಬಿದ್ದು ಬಚ್ಚಿಕೊಳ್ಳಕ್ಕೆ ಹೋಗ್ಬೇಡಿ. ನಂಬರ್ 4, ಈಗಲ್ಸ್ ಯಾವಾಗ್ಲೂ ಸತ್ತಿರೋದನ್ನ ತಿನ್ನಲ್ಲ. ಅದು ಏನನ್ನು ಬೇಟೆ ಆಡುತ್ತೋ ಆ ಫ್ರೆಶ್ ಫುಡ್ ನ ಮಾತ್ರ ತಿನ್ನುತ್ತೆ. ಏನು ನಿಮ್ಮ ಪಾಸ್ಟ್ ಇದೆಯೋ ಅದು ಆಲ್ರೆಡಿ ಸತ್ತೋಗಿದೆ. ಆ ಸತ್ತೋಗಿರೋ ಥಾಟ್ಸ್ ನ, ಕೊಳ್ತೋಗಿರೋ ಥಾಟ್ಸ್ ನ ಎಲ್ಲಿ ಬಿಡಬೇಕೋ ಅಲ್ಲೇ ಬಿಟ್ಟು ಬಿಡಿ. ಮುಂದೆ ಬರೋ ಫ್ರೆಶ್ ಲೈಫ್ ಮೇಲೆ ಫೋಕಸ್ ಮಾಡಿ. ನಿಮ್ ಓಲ್ಡ್ ಮೆಮೊರೀಸ್ ಏನು ನಿಮ್ಗೆ ತೊಂದರೆ ಕೊಡ್ತಿದೆಯೋ ಅದನ್ನ ಪ್ರೆಸೆಂಟ್ ಲೈಫ್ಗೆ ಬರಕ್ಕೆ ಬಿಡಬೇಡಿ. ಯಾಕಂದ್ರೆ ಒಂದು ಸರಿ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಗೆ ಬಂದ್ರೆ ನಿಮ್ ಪಾಸ್ಟ್ ಯಾವತ್ತಿಗೂ ನಿಮ್ಮನ್ನು ಪ್ರೆಸೆಂಟ್ ಅಲ್ಲಿ ಇರಕ್ಕೆ ಬಿಡಲ್ಲ. ಯುವರ್ ಪಾಸ್ಟ್ ಇಸ್ ನೆವರ್ ಎ ಮಿಸ್ಟೇಕ್ ಇಫ್ ಯು ಲರ್ನ್ ಫ್ರಮ್ ಇಟ್. ನಂಬರ್ 5, ಈಗಲ್ಸ್ ಯಾವಾಗ ಫಸ್ಟ್ ಟೈಮ್ ಹಾರೋ ಟೈಮ್ ಬರುತ್ತೋ ಆಗ ಅದರ ಮದರ್ ಈಗಲ್ ನೆಸ್ಟ್ ಅಲ್ಲಿರೋ ಗ್ರಾಸ್ ನ ತೆಗೆದಾಕ್ಬಿಡುತ್ತೆ. ಅದರಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ಬೇಕು ಅಂತ. ಅಷ್ಟೇ ಅಲ್ಲದೆ ತನ್ನ ಮದರ್ ಈಗಲ್ ಆಕಾಶದಲ್ಲಿ ಎಷ್ಟೋ 1000 ಮೀಟರ್ಗಳ ಮೇಲೆ ಎತ್ಕೊಂಡೋಗಿ ಅಲ್ಲಿಂದ ಬಿಟ್ಬಿಡುತ್ತೆ. ಯಾಕಂದ್ರೆ ಭೂಮಿ ಮೇಲೆ ಬೀಳೋ ಆ ಕೆಲವು ಕ್ಷಣಗಳಲ್ಲೇ ಹಾರೋದು ಏನು ಅನ್ನೋದನ್ನ ಕಲೀಲಿ ಅಂತ. ಈಗಲ್ ಒಂದು ಪಕ್ಷಿ, ಆದ್ರೂ ಅದಕ್ಕೆ ತುಂಬಾ ಚೆನ್ನಾಗಿ ಗೊತ್ತು ದೇರ್ ಇಸ್ ನೋ ಗ್ರೋತ್ ಇನ್ ಕಂಫರ್ಟ್ ಝೋನ್ ಅಂತ. ಆದ್ರೆ ನಾವು ಮನುಷ್ಯರಾಗಿದ್ದರೂ ಸ್ವಲ್ಪ ಜನ ಇದನ್ನ ಅರ್ಥ ಮಾಡ್ಕೊಳ್ಳದೆ ಈಗ ಎಷ್ಟು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೋ ಫ್ಯೂಚರ್ ಅಲ್ಲಿ ಅವ್ರ ಲೈಫ್ ಅದಕ್ಕಿಂತ ಹೆಚ್ಚು ಅನ್ಕಂಫರ್ಟಬಲ್ ಆಗೋಗುತ್ತೆ. ಈಗಲ್ ಪಕ್ಷಿಗಳ ರಾಜ ಸುಮ್ಮನೆ ಆಗೋಗಲ್ಲ. ಯಾರ ಮಾತನ್ನ ಎಲ್ಲರೂ ಕೇಳ್ತಾರೋ ಅವನೇ ರಾಜ ಆಗ್ಬೇಕು ಅಂದ್ರೆ ಪವರ್ ಅನ್ನೋ ವೆಪನ್ ನಮ್ಮ ಹತ್ರ ಇರಬೇಕು. ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ಸೈಕಲಾಜಿಕಲ್ ಪವರ್ ನ ಯೂಸ್ ಮಾಡಿ ಯಾವ ತರ ಸಿಚುವೇಶನ್ ಅಲ್ಲಿ ಇದ್ರೂ ಗೆಲ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ನಿಮ್ಮ ವೈಕೆ, ನೀವು ನೋಡುತ್ತಿರುವುದು ವಿಸ್ಮಯ ಜಗತ್ತು ಚಾನಲ್. ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.